ನಮ್ಮ ಆಸೆಗಳನ್ನು ಕಡಿಮೆ ಮಾಡಿದಾಗ ಮಾತ್ರ ಸಂತೋಷವು ಹೆಚ್ಚಾಗುತ್ತದೆ. ಮನಸ್ಸು ಶುದ್ಧವಾದಾಗ ಮಾತ್ರ ಸತ್ಯವಾದ ಸಂತೋಷವು ಸಿಗುತ್ತದೆ. ನಮ್ಮ ಜೀವನವು ಬೇರೆಯವರ ಜೊತೆ ಹೋಲಿಸುವಾಗ ಸಂತೋಷ ಸಿಗುವುದಿಲ್ಲ. ನಮ್ಮ ಸ್ವಂತ ಹೃದಯಕ್ಕೆ ಹೋಲಿಸಿದರೆ ಮಾತ್ರ ಸಂತೋಷ ಸಿಗುತ್ತದೆ. ಹೃದಯದಲ್ಲಿ ತೃಪ್ತಿ ಮತ್ತು ಮನಸ್ಸಿನಲ್ಲಿ ಶಾಂತಿ ಇರುವಾಗ ಮಾತ್ರ ನೆಮ್ಮದಿ ಸಿಗುತ್ತದೆ. ಸಂತೋಷವು ಸಿಗುವುದೇ ಜೀವನದ ಗುರಿಯಲ್ಲ, ಅದನ್ನು ಪ್ರತಿಕ್ಷಣ ಅನುಭವಿಸುವುದು ನಿಜವಾದ ಜೀವನ. ಅದೃಷ್ಟ ಇಲ್ಲ, ನಾವು ಮಾಡುವ ಶ್ರಮ ಮತ್ತು ನಿಷ್ಠೆಯು ಸಂತೋಷವನ್ನು ತರುತ್ತದೆ. ಸಾಧಾರಣ ಜೀವನದಲ್ಲಿ ಭಾರೀ ಸಂತೋಷವಿರುತ್ತದೆ. ಅದೃಷ್ಟದಲ್ಲಿ ಕಣ್ಮರೆಯಾದ ಸಂತೋಷ ನಾವು ಅನುಭವಿಸುವ ಪುಟ್ಟ ಪುಟ್ಟ ಕ್ಷಣಗಳಲ್ಲಿ ಇದೆ. ಬೇರೆಯವರಲ್ಲಿ ಸಂತೋಷ ನೋಡಲು ಪ್ರಯತ್ನಿಸುತ್ತಾರೆ, ಆದರೆ ನಿಜವಾದ ಸಂತೋಷವು ನಮ್ಮೊಳಗೇ ಇದೆ. ಬದುಕಿನ ಸವಿಯನ್ನು ಆಸ್ವಾದಿಸಲು ತಾತ್ಕಾಲಿಕ ಸಮಸ್ಯೆಗಳನ್ನು ಬಿಟ್ಟು ಸಂತೋಷವನ್ನು ಒಪ್ಪಿಕೊಳ್ಳಬೇಕು. ಯಾವುದೇ ಅನುಮಾನವಿಲ್ಲದೆ ಇರುವ ಮನಸ್ಸು ನಿರಂತರ ಸಂತೋಷದ ಮೂಲ. ಮನಸ್ಸು ತೃಪ್ತಿಯಾಗಿದೆ ಎಂದರೆ ಸಂತೋಷವು ನಿಮ್ಮ ಜೀವನದಲ್ಲಿ ಸದಾ ನೆಲೆಸಿರುತ್ತದೆ. ಬದುಕು ಬಿರುಸಿನಿಂದ ಇರುತ್ತದೆ, ಆದರೆ ಮನಸ್ಸು ಹಗುರವಿದ್ದರೆ ಅದು ಸಂತೋಷಕರವಾಗಿದೆ. ಪ್ರಪಂಚದಲ್ಲಿಯೇ ಅತ್ಯಂತ ಶ್ರೇಷ್ಠ ಸಂಪತ್ತು ಎಂದರೆ ಸುಖದಿಂದ ಇರುವ ಮನಸ್ಸು. ನಮ್ಮ ಆಸೆಗಳನ್ನು ಕಡಿಮೆ ಮಾಡಿದಾಗ ಸಂತೋಷ ಹೆಚ್ಚಾಗುತ್ತದೆ, ಏಕೆಂದರೆ ನಾವು ಬೇಕಾದಷ್ಟು ಹೊಂದಿದ್ದೇವೆ.